ಎಲ್ರಿಗೂ ನಮಸ್ಕಾರ. ಸೋನು ಗಣೇಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಕೇಳ್ತಾ ಇದ್ರು ಡೈಲಿ ವೀಡಿಯೋಸ್ ಮಾಡಿ ಅಂತ ಹೇಳಿ. ಸೊ ಇದು ಭಾನುವಾರದ ವಿಡಿಯೋ ಆಗಿರುತ್ತೆ. ಸೊ ಇವತ್ತು ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಬ್ಬರು ಮಕ್ಕಳು ಮಲಗಿದ್ರು. ಸೊ ಅವ್ರು ಹೇಳೋ ಅಷ್ಟರಲ್ಲಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ 6:30 ಆಗೋಯಿತು. ಎಲ್ರಿಗೂ ಟೀ ಇಟ್ಕೊಡ್ತಾ ಇದ್ದೀನಿ. ಮಕ್ಕಳಿಬ್ರು ಮಲಗಿದ್ರು. ಸೊ ಮನೆಯವ್ರಿಗೆಲ್ಲ ಟೀ ಇಟ್ಕೊಟ್ಟು ನೆಕ್ಸ್ಟು ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ತಿಂಡಿಗೆ ಬೀನ್ಸ್ ಕಾಳು ಹಾಗೆ ಕ್ಯಾರೆಟ್ ಮತ್ತು ಆಲೂಗಡ್ಡೆ ಹಾಕಿ ಗೊಜ್ಜು ಮಾಡೋಣ ಅಂತ ಹೇಳಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಗ್ಗರಣೆಗೆ ಟೊಮೊಟೊ ಮತ್ತು ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಖಾರನೂ ಸಹ ರುಬ್ಬಿಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊನ ಕಲರ್ ಚೇಂಜ್ ಆಗೋವರೆಗೂ ಹಾಗೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆರಡು ನೀಟಾಗಿ ಫ್ರೈ ಆದಮೇಲೆ ಕಾಳು ಮತ್ತು ತರಕಾರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಉಪ್ಪು ಮತ್ತು ನೀರನ್ನು ಸೇರಿಸಿ 1-2 ವಿಷಲ್ ಓಡಿಸಿದ್ರೆ ಗೊಜ್ಜು ರೆಡಿ ಆಗುತ್ತೆ. ಗೊಜ್ಜು ಜೊತೆಗೆ ಇವತ್ತು ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ರಾಗಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಅಕ್ಕಿ ರೊಟ್ಟಿನ ಮಾಡ್ತಾನೆ ಇರ್ತೀವಿ, ಬಟ್ ರಾಗಿ ರೊಟ್ಟಿನ ಮಾಡೋದು ತುಂಬಾ ರೇರು. ರಾಗಿ ರೊಟ್ಟಿ ಮಾಡಿ ತುಂಬ ದಿನಗಳೇ ಆಗೋಗಿತ್ತು, ಮಾಡೇ ಇರಲಿಲ್ಲ. ಸೊ ಇವತ್ತು ಆ ಗೊಜ್ಜಿಗೆ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ರಾಗಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟನ್ನು ರೊಟ್ಟಿ ತಟ್ಟೋ ಹದಕ್ಕೆ ಕಲಿಸ್ಕೊಂಡು ಇವಾಗ ನೀಟಾಗಿ ರೊಟ್ಟಿನ ತಟ್ತಾ ಇದ್ದೀನಿ. ಅಷ್ಟೊಂದು ತುಂಬ ಚೆನ್ನಾಗೇನು ರೊಟ್ಟಿ ಹಾಕೋಕ್ಕೆ ಬರಲ್ಲ. ನಮ್ಮ ಅತ್ತೆ ಅಂತೂ ತುಂಬ ಚೆನ್ನಾಗಿ ಹಾಕ್ತಾರೆ. ಅವ್ರ ಥರ ಅಂತೂ ಹಾಕೋಕ್ಕೆ ಬರಲ್ಲ, ಕಲ್ತ್ಕೋಬೇಕು. ಒಂದು ರೇಂಜಿಗೆ ಪರವಾಗಿಲ್ಲ, ರೊಟ್ಟಿ ಅನ್ನೋ ಥರ ಚೆನ್ನಾಗೇ ಹಾಕ್ತೀನಿ. ಈ ರೀತಿಯಾಗಿ ಬಂದಿದೆ ನನ್ನ ರೊಟ್ಟಿ. ಮಧ್ಯದಲ್ಲೆಲ್ಲ ಚೆನ್ನಾಗಿ ಹಾಕ್ತೀನಿ, ಬಟ್ ಸೈಡಲ್ಲಿ ಅಷ್ಟೊಂದು ಫಿನಿಶಿಂಗು ಕರೆಕ್ಟಾಗಿ ಬರಲ್ಲ. ತಿಂಡಿ ರೆಡಿ ಆಯಿತು. ಸೊ ಎಲ್ರಿಗೂ ತಿಂಡಿ ಹಾಕ್ಕೊಟ್ಟೆ, ಎಲ್ಲರೂ ತಿಂದರು. ಗೊಜ್ಜಂತೂ ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು. ರೊಟ್ಟಿನೂ ಅಷ್ಟೇ ಚೆನ್ನಾಗಿದ್ದು. ಇನ್ನು ನನ್ನ ಮಗನಿಗೆ ರೊಟ್ಟಿ ತಿನ್ನಿಸಿ, ನನ್ನ ಮಗಳಿಗೆ ರಾಗಿ ಸರಿ ಮಾಡಿ ತಿನ್ನಿಸಿ, ಸೊ ನಾನು ತಿಂಡಿ ಎಲ್ಲ ತಿಂದು ಇನ್ನು ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಮನೆಯೆಲ್ಲ ನೀಟಾಗಿ ಕಸ ಎಲ್ಲ ತೊಡ್ಕೊಂಡು ಇವಾಗ ಮನೆಯೆಲ್ಲ ಒರೆಸಿ ನನ್ನ ಮಗನಿಗೆ ಸ್ನಾನ ಮಾಡಿಸ್ದೆ. ನಮ್ಮ ಕಡೆ ಎಲ್ಲ ಮಕ್ಕಳಿಗೆ 1 ವರ್ಷ ತುಂಬೋವರಿಗೆ ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ ಹಾಗೆ ಅವ್ರು ಹುಟ್ಟಿದ ದಿನ ಸ್ನಾನ ಮಾಡಿಸಲ್ಲ. ಹುಟ್ಟಿದ ದಿನ ಅಂದರೆ ಇವಾಗ ನನ್ನ ಮಗಳು ಸೋಮವಾರ ಹುಟ್ಟಿರೋದು. ಸೊ ಪ್ರತಿ ಸೋಮವಾರ ಅವಳಿಗೆ ಸ್ನಾನ ಮಾಡಿಸೋದಿಲ್ಲ. ಹಾಗಾಗಿ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಅವಳಿಗೆ ಇವತ್ತು ಸ್ನಾನ ಮಾಡಿಸಿಲ್ಲ, ನೆನ್ನೆ ಸ್ನಾನ ಮಾಡಿಸಿದ್ವಿ. ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆಯೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲನೂ ಮುಗಿಸ್ಕೊಂಡೆ. ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಸಂಜೆ 4 ಗಂಟೆ ಆಗಿತ್ತು. ಸೊ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಸಹ ಬಂದರು. ಸೊ ಅವರು ಸ್ನಾನ ಎಲ್ಲ ಮುಗಿಸ್ಕೊಂಡ್ರು. ಇನ್ನು ಭೀಮ್ ಅಮಾವಾಸ್ಯೆ ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ಅವರು ಸ್ನಾನ ಮುಗಿಸಿ ಬಂದಮೇಲೆ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ನಾವು ಇದನ್ನು 4 ವರ್ಷದಿಂದನೂ ಮಾಡ್ಕೊಳ್ತಾ ಬಂದಿದ್ದೀವಿ. ಇದು 4ನೇ ವರ್ಷದ ಭೀಮ್ ಅಮಾವಾಸ್ಯೆ ಆಗಿದೆ. ವರ್ಷವೆಲ್ಲ ಪೂರ್ತಿ ಹೆಂಡತಿ ಮತ್ತು ಮಕ್ಕಳಿಗೋಸ್ಕರನೇ ದುಡಿಯುವಂಥ ಇವರಿಗೆ ವರ್ಷದಲ್ಲಿ ಒಂದಿನ ಈ ರೀತಿ ಅವ್ರ ಕಾಲೆಲ್ಲ ತೊಳೆದು ಅರಿಶಿಣ ಕುಂಕುಮ ಇಟ್ಟು ನಿಷ್ಠೆಯಿಂದ ದೇವರಲ್ಲಿ ಇವರಿಗೆ 100 ವರ್ಷ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡು ದೇವರೇ ಅಂತ ಕೇಳ್ಕೊಳ್ಳೋದ್ರಲ್ಲಿ ತುಂಬಾ ಖುಷಿ ಇದೆ. ಹಾಗೆಯೇ ಈ ರೀತಿಯಾಗಿ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಕೂಡ ಸಿಗುತ್ತೆ. ಇದು ನಮ್ಮದು 4ನೇ ವರ್ಷದ ಭೀಮ್ ಅಮಾವಾಸ್ಯೆ. ದೇವರಲ್ಲಿ ಯಾವಾಗಲೂ ಪ್ರಾರ್ಥಿಸ್ಕೊಳ್ತೀನಿ ನಮ್ಮ ಜೋಡಿ ಯಾವಾಗಲೂ ಹೀಗೆ ಇರಲಿ ಅಂತ. ಹಾಗೆ ಇದನ್ನು ಮಾಡೋದ್ರಿಂದ ಗಂಡ ಹೆಂಡತಿ ಮಧ್ಯೆ ಇರುವಂಥ ಸಂಬಂಧನೂ ಸಹ ಗಟ್ಟಿಯಾಗುತ್ತೆ. ನನ್ನ ಮಗ ಅಂತೂ ಇದನ್ನು ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದ. ಅವ್ರ ಪಪ್ಪ ಹೇಳ್ಕೊಟ್ಟಾಗೆ ಮಮ್ಮಿ ನೀಟಾಗಿ ತೊಳಿ, ಸರಿಯಾಗಿ ತೊಳಿ ಕಾಲೆಲ್ಲ ಅಂತ ಹೇಳ್ತಾ ಇದ್ದ. ಅವನಿಗಂತೂ ತುಂಬ ಖುಷಿ ಈ ಥರ ಎಲ್ಲ ಮಾಡೋದು. ಹಾಗೆ ಯಾವುದಾದ್ರೂ ಫಂಕ್ಷನ್ಗಳು ಇದೆಲ್ಲ ಅವನಿಗೆ ತುಂಬಾ ಖುಷಿ ಕೊಡುತ್ತೆ. ನೋಡಿ ಯಾವ ರೀತಿ ನಾನು ಮಾಡೋದೆಲ್ಲ ನೀಟಾಗಿ ನೋಡ್ತಾ ಕೂತಿದ್ದಾನೆ. ಹಾಗೆ ಅವನಿಗೂ ಸಹ ಈ ದಾರನ ಕಟ್ತೆ. ಪೂಜೆ ಮಾಡಿ ಹಾಗೆ ಮಂಗಳಾರತಿ ಮಾಡಿ ಹಾಗೆ ಅವ್ರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದನ ತಗೊಂಡೆ. ಅವರು ಸಹ ಅಕ್ಷತೆನ ಹಾಕಿ ಆಶೀರ್ವಾದ ಮಾಡಿದ್ರು. ಯಾಕೆ ಈ ವಿಡಿಯೋನ ಇಷ್ಟೊಂದು ಲೇಟಾಗಿ ಶೇರ್ ಮಾಡಿದೆ ಅಂತ ಅಂದರೆ ಎಡಿಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ವಿಡಿಯೋ ಮಾಡ್ಕೋಬೋದು, ವಿಡಿಯೋ ಮಾಡೋದೇನು ಕಷ್ಟ ಅನಿಸಲ್ಲ, ಬಟ್ ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ ಆಗುತ್ತೆ. ನನ್ನಿಬ್ಬರು ಮಕ್ಕಳು ಸಹ ಮಲಗಿದಾಗ ನಾನು ವಿಡಿಯೋನ ಎಡಿಟ್ ಮಾಡ್ಕೋಬೇಕು. ಸೊ ನನ್ನ ಮಗಳಂತೂ ಮಲಗೋದೇ ತುಂಬ ರೇರು, ಅವಳು ಮಲಗಿದ್ದಾಗ ಎಡಿಟ್ ಮಾಡಬೇಕು. ಅದಕ್ಕೆ ಇಷ್ಟೊಂದು ಲೇಟ್ ಆಯಿತು.
ಪ್ಲೀಸ್ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.